ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷವಾಗುತ್ತಾ ಬಂದರೂ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ನಿಂತ ನೀರಾಗಿದೆ. ಸ್ಥಳೀಯ ಶಾಸಕರು ಕೇವಲ ಮಾತಿನಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಪರಾಜಿತ ಅಭ್ಯರ್ಥಿ ದೀಪಕ್ ದೊಡ್ಡಯ್ಯ ಹೇಳಿದರು. ಗೊತ್ತಿದೆ, ಇಡೀ ನಮ್ಮ ಮೂಡಿಗೆರೆ ಕ್ಷೇತ್ರದಲ್ಲಿ ಆನೆ ಹಾವಳಿ, ಕಾಡು ಕೋಣಗಳ ಹಾವಳಿ ತೀವ್ರ ಆಗ್ಬಿಟ್ಟಿದೆ. ಯಾರಾದ್ರು ಸತ್ತಾಗ ಒಂದ್ಸಲ ಬರ್ತಾರೆ, ಪರಿಹಾರ ಕೊಡ್ತಾರೆ, ಹೋಗ್ತಾರೆ, ಬಿಟ್ಟರೆ ಅದ್ರ ಬಗ್ಗೆ ಒಂದು ಶಾಶ್ವತ ಪರಿಹಾರ ಕೊಡಿ ಅಂತ ಕೇಳ್ತಾನೆ ಇದನ್ನ. ಏನು ಶಾಶ್ವತ ಪರಿಹಾರದ ಬಗ್ಗೆ ಚರ್ಚೆನೇ ಆಗಿಲ್ಲ. ಆಗ್ಬೇಕಲ್ಲ. ಕಳೆದ ಬಾರಿ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದಲ್ಲಿದ್ದರು. ಡಿ ವಿ ಚಂದ್ರೇಗೌಡರ ಒಂದು ಕಾರ್ಯಕ್ಕೆ ಬಂದಾಗ ಮೂಡಿಗೆರೆಯಲ್ಲೇ ಇದ್ದರು. ಅದೇ ಸಮಯದಲ್ಲಿ ಒಂದು ಸಾವಾಯಿತು. ಸಾವಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ. ಮುಖ್ಯಮಂತ್ರಿ ಎಲ್ಲ ಫೋನಲ್ಲಿ ಮಾತಾಡಿದರು, ಮೊಬೈಲಲ್ಲಿ. ಇಲ್ಲಪ್ಪ, ಅದಕ್ಕೆ ಮಾಡಿಬಿಡೋಣ, ಶಾಶ್ವತ ಪರಿಹಾರ ಮಾಡೋಣ, ಅರಣ್ಯ ಮಂತ್ರಿಗಳು ಕಳಿಸ್ತೀನಿ. ಏನು ಇದುವರೆಗೂ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಒಂದು ಏನು ETF ಅಂತ ಮಾಡಿದೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ. ಸುಮ್ಮನೆ ಅವರು ಮುಂಚೆ ಫಾರೆಸ್ಟರ್ ಏನು ಮಾಡ್ತಾರೆ ಅದೇ ಮಾಡ್ತಾ ಇದ್ದಾರೆ ಬಿಟ್ಟರೆ ರಸ್ತೆನೂ ಮಾಡ್ತಾ ಇಲ್ಲ. ಹಾಗಾಗಿ ಮತ್ತು ಕಾಡ್ಕೊಂಡೋಗಳು ಎಲ್ಲ ತೋಟಗಳು ಕಾಡ್ಕೊಂಡೋಗಳು ಇವತ್ತು ಇತ್ತೀಚೆಗೆ 8 ಜನಕ್ಕೆ ತಿವಿದು ಗಾಯಗೊಳಿಸಿ ಆ ಬಾಳೆಗಳ ಹತ್ರ ಸೇರ್ಕೊಂಡೇ ಹೋಗ್ಬಿಟ್ರು ಕಾಡ್ಕೊಂಡೋಗಳು. ಅದಕ್ಕೆ ನಾವು ಪರಿಹಾರ ಹುಡುಕ್ಬೇಕಲ್ಲ. ನಮ್ಮ ಶಾಸಕರು ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಏನು ಮಾತಾಡಿ ಸದನದಲ್ಲಿ ಜನಗಳಿಗೆ ಹೇಳ್ಬೇಕಲ್ಲ, ಪರಿಹಾರ ಕಂಡುಹಿಡಬೇಕಲ್ಲ. ತಾಲೂಕು ಕೇಂದ್ರ ಆಗ್ಬೇಕಂತೇಳಿ ಭಾಳ ಹೋರಾಟ ಮಾಡಿದ್ವಿ ನಾವು. ಕಳಸದಿಂದ ಚಿಕ್ಕಮಗಳೂರಿಗೆ ಕಾಲ್ನಡಿಗೆ ಜಾಥಾ ಬಂದ್ವಿ. ಒಂದು ಕಾಟಾಚಾರಕ್ಕೆ ಒಂದು ತಾಲೂಕಂತ ಘೋಷಣೆ ಮಾಡಿದ್ದಾರೆ. ಒಂದು ಸಣ್ಣ ಇದರಲ್ಲಿ ತಾಲೂಕು ಆಫೀಸ್ ಅಂತಿದೆ, ಬಿಟ್ಟರೆ ತಾಲೂಕು ಆಫೀಸ್ ನಡೆಯುವಂಥ ಯಾವುದೇ ಕೆಲಸಗಳು ಸಮರ್ಪಕವಾಗಿ ನಡೀತಾ ಇಲ್ಲ. ಮತ್ತೊಂದು ತಾಲೂಕು ಕೇಂದ್ರದಲ್ಲಿ ಇರಬೇಕಾದಂಥ ಎಲ್ಲ ಏನು ಕಚೇರಿಗಳು ಬಂದಿಲ್ಲ, ಅಧಿಕಾರಿಗಳು ಬಂದಿಲ್ಲ. ಏನು ಮಾಡಿದ್ರಿ ಶಾಸಕರೇ? 3 ವರ್ಷ ಆಗ್ತಾ ಬಂತಲ್ಲ, ಅದ್ರ ಬಗ್ಗೆ ಮಾತಾಡಿದ್ದೀರಾ? ಕೇಳಿದ್ದೀರಾ? ಸದನದಲ್ಲಿ ಚರ್ಚೆ ಮಾಡಿದ್ದೀರಾ? ಗೊತ್ತಾಗ್ತಾ ಇಲ್ವಾ? ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಸಾಮಾನ್ಯರ ಸಮಸ್ಯೆಗಳಿಗೂ ತಮಗೂ ಸಂಬಂಧವೇ ಇಲ್ಲ ಎನ್ನುವ ರೀತಿ ವರ್ತಿಸುತ್ತಿದ್ದಾರೆ. ಜ್ವಲಂತ ಸಮಸ್ಯೆಗಳಾವುದಕ್ಕೂ ಪರಿಹಾರ ಸಿಕ್ಕಿಲ್ಲ. ಹೊಸ ಯೋಜನೆಗಳಾಗಲಿ ಅಭಿವೃದ್ಧಿ ಕಾರ್ಯಗಳ ಪ್ರಸ್ತಾವನೆ ಸಹ ಇಲ್ಲದಂತಾಗಿದೆ. ನಾಮಕಾವಸ್ಥೆಗೆ ರಸ್ತೆ ಗುಂಡಿ ಮುಚ್ಚುವ ಸಣ್ಣ ಪುಟ್ಟ ಕೆಲಸಗಳು ನಡೆಯುತ್ತಿದ್ದರೂ ವೈಜ್ಞಾನಿಕ ಹಾಗೂ ಸಂಪೂರ್ಣ ಕಳಪೆಯಿಂದ ಕೂಡಿವೆ ಎಂದರು. ಇಡೀ ಮೂಡಿಗೆರೆ ಕ್ಷೇತ್ರದಲ್ಲಿ ರಸ್ತೆಗಳು ಮನುಷ್ಯಾದ ಓಡಾಡ್ಲಿಕ್ಕಿಲ್ಲ. ಎಲ್ಲಿ ನೋಡಿದ್ರು ಗುಂಡಿ ಗುಂಡಿ ಗುಂಡಿ. ನಾನು ಕಳೆದ ಸಲ ಹೇಳಿದ್ದೆ, ರಸ್ತೆಯಲ್ಲಿ ಗುಂಡಿ ಹುಡ್ಕಂಗಿಲ್ಲ, ಗುಂಡಿ ಒಳಗೆ ರಸ್ತೆಯಲ್ಲಿದೆ ಹುಡುಕುವಂಥ ಸ್ಥಿತಿ ಬಂದಿದೆ. ಎಲ್ಲೊಂದಷ್ಟು ಕಡೆ ಗುಂಡಿ ಮುಚ್ಚೋ ಕಾರ್ಯ ಮಾಡ್ತಾ ಇದ್ದಾರೆ. ಅದು ಏನು ಕಾಟಾಚಾರಕ್ಕೆ ತೇಪೆ ಹಚ್ಚೋದು ಅಂತಾರಲ್ಲ, ಹಂಗೆ ಅದಕ್ಕೊಂದು ಕ್ರಮ ಇದೆ. ಗುಂಡಿ ಮುಚ್ಚಕ್ಕೊಂದು ಕ್ರಮ ಇದೆ. ನೋಡಿ, ನ್ಯಾಷನಲ್ ಹೈವೇನವ್ರು ಗುಂಡಿ ಮುಚ್ತಾರೆ, ಆ ಕ್ರಮ ವಹಿಸಿ ಮಾಡಬೇಕು. ಈಗ ನೋಡಿ, ಆಲ್ಗೂರ್ಗೆ ಹೋಗೋದು ರೋಡಿಸ್ತೀನಿ, ದೊಡ್ಡ ದೊಡ್ಡ ಗುಂಡಿಗಳು ಹಂಗೆ ಬಿಡ್ತಾರೆ. ಮಧ್ಯದಲ್ಲಿ ಒಂದು ಚೂರ ತೇಪೆ ಥರ ಹಾಕಿದ್ದಾರೆ, ಬಿಟ್ಟರೆ ಗುಂಡಿ ಮುಚ್ಚಬೇಕಲ್ಲ. ಈ ಕಡೆ ಆವತಿ ಮಲ್ಲಂದೂರ್ಗೆ ಹೋಗೋ ರೋಡ್ ಗುಂಡಿ ಗುಂಡಿ ಗುಂಡಿ. ನಮಗೆ ಆಂದಿಯಿಂದ ಬಸ್ಕಲ್ಲಿ ಹೋಗೋ ಒಂದು ರೋಡ್ ಇದೆ, ಅದು ಭಾಳ ಇಂಪಾರ್ಟೆಂಟ್ ರೋಡ್ ಈಗ ಟೂರಿಸ್ಟಿಗೆ. ಅದಂತೂ ಗಾಡಿ ಮುಂದಕ್ಕೆ ಹೋಗೋದೇ ಇಲ್ಲ. ಆಲ್ದೂರಿಂದ ಬಾಳೆಹೊನ್ನೂರಿಗೆ ಹೋಗೋದು, ಬಾಳೆಹೊನ್ನೂರಿಂದ ಕಳಸಕ್ಕೆ ಹೋಗೋ ರೋಡು, ಕೊಟ್ಟಿಗೆಹಾರದಿಂದ ಕಳಸಕ್ಕೆ ಹೋಗೋ ತನಕ ಯಾವುದೇ ರಸ್ತೆಯಲ್ಲಿ ವಾಹನಗಳು ಹೋಗಂಗಿಲ್ಲ. ವಾಹನಗಳು ಮನುಷ್ಯರು ಪ್ರವಾಸ ಮಾಡ್ದಂದೇನು ಪ್ರಯಾಣ ಮಾಡಿದಂಥ ದುಸ್ಥಿರ ಪರಿಸ್ಥಿತಿಗೆ ಹೋಗಿದೆ. ಒಂದು ಕೆಲಸ ಮಾಡಿದ್ದಾರೆ, ಆದರೆ ಅವು ವೈಜ್ಞಾನಿಕವಾಗಿಲ್ಲ. ಅಲ್ಲೊಂದಿಲ್ಲೊಂದು ಮಾಡಿರ್ಬೋದು. ಮೊನ್ನೆ ನಾನು ಹೋಗಿದ್ದೆ ಕಳಸಕ್ಕೆ. ಒಂದು ಸಂಸ್ಥೆ ಅಂತಿದೆ, ಸಂಸ್ಥೆ ಎಳನೀರು ರಸ್ತೆ. ಸಂಸ್ಥೆ ಎಳನೀರು ರಸ್ತೆ ಕಾಂಕ್ರೀಟ್ ರಸ್ತೆ. ಕಾಂಕ್ರೀಟ್ ರಸ್ತೆ ಮಾಡೋಕ್ಕಂತೂ ಭಾಳ ಕ್ರಮ ಇದೆ. ಅಲ್ಲೇನು ಟಾರ್ ಇದ್ದರೆ ತೆಗಿಬೇಕು, ಮುಂಚೆ ಜಲ್ಲಿ ಹಾಕಿ ಅದನ್ನು ರೋಲರಲ್ಲಿ ಸೆಟ್ ಮಾಡಬೇಕು. ಆಮೇಲೆ ಕಾಂಕ್ರೀಟ್ ಮಿಕ್ಸ್ ಸರಿಯಾಗಿ ಮಾಡಬೇಕು. ಯಾವುದು ಸ್ಯಾಂಡ್, ಜಲ್ಲಿ, ಸಿಮೆಂಟು ಆ ಪ್ರಪೋರ್ಷನ್ ಇರ್ತಿದೆ. ಅದು ಹಾಕಿದ್ಮೇಲೆ ವೈಬ್ರೇಟ್ರ್ ಹಾಕಬೇಕು. ವೈಬ್ರೇಟ್ರ್ ಹಾಕಿ ಅದು ಸೆಟ್ ಮಾಡಿ ಆಮೇಲೆ ಕ್ಯೂರಿಂಗ್ ಹಾಕ್ಬೇಕು. ಸರಿಯಾಗಿ ಏನೂ ಮಾಡಿಲ್ಲ, ಪಟ್ರಾಸೆ ಮಾಡಿದ್ದಾರೆ. 6 ಇಂಚ್ ಇರಬೇಕು, ಆ ಥಿಕ್ನೆಸ್ ಮಿನಿಮಮ್ 6 ಇಂಚ್ ಇರಬೇಕು. ಸೈಡಲ್ಲಿ ಮಾತ್ರ 6 ಇಂಚ್ ಇದೆ, ಮಧ್ಯದಲ್ಲಿ 1.5 ಇಂಚು 2 ಇಂಚು. ಸೈಡಲ್ಲಿ ನೋಡ್ಬೇಕಲ್ಲ 6 ಇಂಚು. ಮಧ್ಯದಲ್ಲಿ ನಾವು ಹೋಗಿ ನೋಡಿದ್ವಿ, ಸ್ಥಳ ಪರಿಶೀಲನೆ ಮಾಡಿ ಅದನ್ನು ರಸ್ತೆ ನೋಡಿದ್ವಿ. ಈ ಥರ ಕೆಲಸ ಯಾಕೆ ಮಾಡ್ತೀರಾ? ಯಾರೋ ಒಬ್ಬ ಕಾಂಟ್ರಾಕ್ಟ್ಗೂ ಇನ್ಯಾರಿಗೂ ಅನುಕೂಲ ಆಗೋದು ಮಾಡೋದಲ್ಲ. ಮಾಡೋ ಕೆಲಸ ಸರಿಯಾಗಿ ಮಾಡಬೇಕು. ಅದು ಜನರಿಗೆ ಸಾರ್ವಜನಿಕ ಉಪಯೋಗ. ಕನಿಷ್ಠ ಕಾಂಕ್ರೀಟ್ ರಸ್ತೆ ಅಂದರೆ ಕನಿಷ್ಠ 10 ವರ್ಷ 15 ವರ್ಷ ಬರಬೇಕು.
ಇವ್ರು ಮಾಡಿರೋ ರೀತಿ ನೋಡ್ರಿ 2 ವರ್ಷ 3 ವರ್ಷ ಬರೋದಿಲ್ಲ. ಸಾರ್ವಜನಿಕ ಹಣ ಪೋಲಾದಂಗೆ ಆಯಿತು. ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಅದನ್ನು ಪ್ರಶ್ನೆ ಮಾಡಿದ ಸ್ಥಳೀಯರು ಯಾರೋ ಒಂದು ಮಾಡ್ಬಿಟ್ಟು ಅವ್ರಿಗೆ ಧಮಕಿ ಹಾಕ್ತಾರೆ ಕಾಂಗ್ರೆಸ್ನವರು. FIR ಮಾಡಿಸ್ತೀನಿ ನಿಮಗೆ, ನೀವೇನು ಕೇಳಕ್ಕೆ? ಒಬ್ಬ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದ ಕೆಲಸ ಕೇಳಲಿಕ್ಕೆ ಹಕ್ಕಿದೆ ಅಂತ ಬಾಬಾ ಸಾಹೇಬ್ ಅವತ್ತೇ ಬರೋದಿಲ್ಲ ಸಂವಿಧಾನದಲ್ಲಿ. ಕೇಳಲೇಬೇಡಿ ಅಂದರೆ. ಹಾಗಾಗಿ ನಾನು ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರನ್ನ ಅಗ್ರಪಡಿಸ್ತೀನಿ. 3 ವರ್ಷ ಆಗೋಯ್ತಲ್ಲ, ಹೆಚ್ಚು ಕಡಿಮೆ 3 ತಿಂಗಳು. ಇನ್ನು ಇರುವ ಸಮಯ ಆದರೂ ಇನ್ನಷ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ಅಭಿವೃದ್ಧಿ ಮಾಡಿ ಜನರ ಸಮಸ್ಯೆಗೆ ಸ್ಪಂದಿಸಿ. ಇಲ್ಲಾಂದ್ರೆ ಏನಕ್ಕೋಸ್ಕರ ಆರಿಸಿದ್ದಾರೆ ನಿಮಗೆ? ನಾವು 3 ತಿಂಗಳು ಒಟ್ಟು ಸೋತಿರ್ಬೋದು. ಜನ ನಮಗೂ ಪ್ರಶ್ನೆ ಮಾಡ್ತಾರಲ್ಲ, ಏನು ಮಾಡ್ತಾ ಇದ್ದೀರಾ ನೀವು? ವಿರೋಧ ಪಕ್ಷದವ್ರು ನಾವು ಕೇಳಬೇಕಲ್ಲ. ಸುದ್ದಿಗೋಷ್ಠಿಯಲ್ಲಿ SDM ಮಂಜುನಾಥ್, ಲಿಖಿತ್, ದೀಕ್ಷಿತ್ ಉಪಸ್ಥಿತರಿದ್ದರು.